Hello friends, welcome back to Viha Swasthya Greens YouTube channel. One knock closer to good health. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಡಾರ್ಕ್ ರೂಮಿಂದ ತೆಗೆದಿದ್ದ ಫ್ರೂಟಿಂಗ್ ಬ್ಯಾಗಲ್ಲಿ ಹೇಗೆ ಪಿಂಕ್ ಆಯಿಸ್ಟರ್ ಮಶ್ರೂಮ್ ಕ್ಲಸ್ಟರ್ ಫಾರ್ಮ್ ಆಗಿತ್ತು ಅಂತ ತೋರಿಸಿದ್ದೆ. ಅದರ ಹೆಲ್ತ್ ಬೆನಿಫಿಟ್ಸು ಹೇಳಿದ್ದೆ, ಜೊತೆಗೆ ಇನ್ನು 3-4 ಡೇಸಲ್ಲಿ ಅದು ಹಾರ್ವೆಸ್ಟ್ಗೆ ಸಿಗುತ್ತೆ ಅಂತಲೇ ಹೇಳಿದ್ದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇ ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದಂಥ ಫ್ರೂಟಿಂಗ್ ಬ್ಯಾಗ್. ಇದನ್ನು ನಾನು ಸೆಕೆಂಡ್ ರೂಮ್ಗೆ ಶಿಫ್ಟ್ ಮಾಡಿದೆ. ಇದು ನನ್ನ ಸೆಕೆಂಡ್ ರೂಮ್ ಸೆಟಪ್ ನಾನು ಮಾಡ್ಕೊಂಡಿರೋದು ರ್ಯಾಕ್ ಸಿಸ್ಟಮಲ್ಲಿ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ. ಸೊ ಈ ಸೆಕೆಂಡ್ ರೂಮ್ಗೆ ಶಿಫ್ಟ್ ಮಾಡಿದ್ಮೇಲೆ ನನಗೆ 2-3 ಡೇಸಲ್ಲಿ ಇದು ಹಾರ್ವೆಸ್ಟ್ಗೆ ಬಂತು. ಸೊ ಇದು ನಾನು ಹ್ಯುಮಿಡಿಟಿ ಅಂತೂ ಕ್ಲಿಯರಾಗೆ ನಾನು ಮೇಂಟೈನ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇದು ನನ್ನ ಕವರ್ ಕ್ಲೋಸ್ ಮಾಡಿರೋದ್ರಿಂದ ನಿಮಗೆ ಕ್ಲಾರಿಟಿ ಸಿಗ್ತಿಲ್ಲ ಹೇಗಿದೆ ಮಶ್ರೂಮ್ ಅಂತ. ಈಗ ನೋಡಿ, ಕವರ್ ಓಪನ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಪಿಂಕ್ ಆಯಿಸ್ಟರ್ ಮಶ್ರೂಮ್ ಕ್ಲಸ್ಟರ್. ಎಷ್ಟು ದೊಡ್ಡದಾಗಿ ಫಾರ್ಮ್ ಆಗಿದೆ, ಎಷ್ಟು ಪಿಂಕಿಶ್ ಆಗಿದೆ ಅಂತ ನೀವು ಕ್ಲಿಯರಾಗಿ ನೋಡ್ಬೋದು. ಡಿಫ್ರೆಂಟ್ ಆ್ಯಂಗಲ್ಸಲ್ಲೂ ತೋರಿಸಿದ್ದೀನಿ. ಇದನ್ನು ನಾನು ಹೇಗೆ ಹಾರ್ವೆಸ್ಟ್ ಮಾಡಿದೆ ಅಂದರೆ, ಮೊದಲು ಕ್ಲಸ್ಟರ್ನ ಇಟ್ಕೊಂಡು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಸ್ವಲ್ಪ ರೊಟೇಟ್ ಮಾಡ್ತಿದ್ದೆ. ರೊಟೇಟ್ ಮಾಡ್ತಿದ್ದಂಗೆ ನನ್ನ ಕೈಗೆ ಕ್ಲಸ್ಟರ್ ಬಂದುಬಿಡ್ತು. ತುಂಬ ಖುಷಿ ಆಯಿತು ಅದನ್ನು ನೋಡಿ. ನೀವೇ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ, ಎಷ್ಟು ಲೇಯರ್ಸ್ ಫಾರ್ಮ್ ಆಗಿದೆ ಅಂತ. ಜೊತೆಗೆ ಪಕ್ಕದಲ್ಲೇ ಇನ್ನೊಂದು ಚಿಕ್ಕ ಕ್ಲಸ್ಟರ್ ಬರ್ತಿತ್ತು. ಅದಿನ್ನೂ ಹಾರ್ವೆಸ್ಟ್ ಆಗೋದಕ್ಕೆ ಏನೋ ಸ್ವಲ್ಪ 2-3 ಡೇಸ್ ಟೈಮ್ ಬೇಕಿತ್ತು. ಈಗ ಹಾರ್ವೆಸ್ಟ್ ಮಾಡಿರೋಂಥ ಮಶ್ರೂಮ್ ಎಷ್ಟು ವೆಯ್ಟ್ ಇದೆ ಅಂತ ಚೆಕ್ ಮಾಡಿದೆ. ಸೊ ಇದು ನಾನು ಪ್ಯಾಕಿಂಗ್ ಮಾಡಿದ್ದಕ್ಕೆ 135 ಗ್ರಾಮ್ಸ್ ತೋರಿಸಿದೆ, ಬಟ್ ಬಿಫೋರ್ ಪ್ಯಾಕಿಂಗ್ ಇದು ನನಗೆ 129 ಗ್ರಾಮ್ಸ್ ಸಿಕ್ತು. ಒಂದೇ ಕ್ಲಸ್ಟರ್ ಅದು ಫಸ್ಟ್ ಟೈಮ್ ನನಗೆ 129 ಗ್ರಾಮ್ಸ್ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಅದೇ ಖುಷಿಲಿ ನಾನು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ರೀಲ್ಸ್ ಆ್ಯಂಡ್ ಸ್ಟೇಟಸಲ್ಲಿ ಸೇಲ್ಗಿದೆ ಅಂತ ಹಾಕಿದ್ದೆ. ಬಟ್ ನೆಕ್ಸ್ಟ್ ಡೇ ಅದು ಸೋಲ್ಡ್ ಔಟ್ ಆಯಿತು. ತೊಗೊಂಡೋಗಿದ್ದ ಕಸ್ಟಮರ್ ಕೂಡ ತುಂಬ ಒಳ್ಳೆ ರಿವ್ಯೂ ಕೊಟ್ಟರು ಅದರ ಬಗ್ಗೆ. ಬಿಕಾಸ್ ಇಟ್ ಈಸ್ ಕೆಮಿಕಲ್ ಫ್ರೀ, ಮನೆಯಲ್ಲಿ ನಾನು ಬೆಳೆಸಿರೋದ್ರಿಂದ ಹೆಲ್ದಿಯಾಗೂ ಇತ್ತು. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಮತ್ತು ಅವರು ಇನ್ನೂ ಹೆಚ್ಚಿನ ಬ್ಯಾಗ್ಸ್, ಫ್ರೂಟಿಂಗ್ ಬ್ಯಾಗ್ಸ್ ಇರೋದ್ರಿಂದ ಅವರು ಪ್ರೀ ಆರ್ಡರ್ ಕೂಡ ಮಾಡ್ಕೊಂಡಿದ್ದಾರೆ, ಪ್ರೀ ಬುಕ್ಕಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ನನ್ನ ಪಕ್ಕದಲ್ಲಿ ಇತ್ತಲ್ಲ ಚಿಕ್ಕ ಕ್ಲಸ್ಟರು, ಅದನ್ನು ಕೂಡ ಪ್ರೀ ಬುಕ್ಗೆ ಹಾಕಿದ್ದೆ ನಾನು. ಯಾರಿಗಾದರೂ ಬೇಕಿದ್ರೆ ಅದನ್ನು ತೊಗೋಬೋದಾಗಿತ್ತು ಅಂದರೆ, ಯಾಕಂದರೆ ಮೊದಲೇ ಅವರು ಪ್ರೀ ಬುಕ್ ಮಾಡಿದ್ರೆ ನಾನು ಯಾವತ್ತು ಹಾರ್ವೆಸ್ಟ್ ಬರುತ್ತೋ ಆವತ್ತು ಫ್ರೆಶ್ಶಾಗಿ ಹಾರ್ವೆಸ್ಟ್ ಮಾಡಿ ಅವತ್ತಿನ ದಿನವೇ ನಾನು ಡೆಲಿವರಿ ಕೊಡೋಂಥ ಇದಿತ್ತು. ಸೊ ಇದು ನೀವು ಕ್ಲಿಯರಾಗಿ ನೋಡ್ಬೋದು, ಇಲ್ಲಿ ಸೆಕೆಂಡ್ ಬಂದಿರೋವಂಥ ಕ್ಲಸ್ಟರು. ಬಟ್ ಅದಕ್ಕಿಂತ ಇದು ಒಂಚೂರು ಕಲರ್ ಕಡಿಮೆ ಇತ್ತು, ಬಟ್ ಸ್ಟಿಲ್ ಇದು ಹೆಲ್ದಿಯಾಗಿ ಇತ್ತು. ನೀವು ನೋಡ್ತಾ ಇರ್ಬೋದು, ನಾನು ಅದನ್ನು ಹೇಗೆ ಹಾರ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅನ್ನೋದನ್ನು. ಅದನ್ನು ಕ್ಲಾರಿಟಿ ಅಂದರೆ ಕ್ಲಿಯರಾಗಿ ಕ್ಲಸ್ಟರ್ನ ಕ್ಲೀನಾಗಿ ಇಟ್ಕೊಂಡು ಅದನ್ನು ಸೇಮ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಸ್ವಲ್ಪ ನೀವು ರೊಟೇಟ್ ಮಾಡ್ತಿದ್ರಿ ಅಂದರೆ ತುಂಬ ರಫಾಗಿ ಎಳೆದಾಡೋದು ಬೇಡ, ಸ್ಮೂತಾಗಿ ಮಾಡಿದ್ರೂ ಸಾಕು, ಅದು ಈಸಿಯಾಗಿ ಬಂದ್ಬಿಡುತ್ತೆ. ಅಂಥ ಕಷ್ಟ ಏನಿಲ್ಲ, ಡಿಫಿಕಲ್ಟ್ ಏನಿರಲ್ಲ ಅದನ್ನು ಹಾರ್ವೆಸ್ಟ್ ಮಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕೈಗೆ ಸಿಕ್ತು ಅಂತ. ಸೊ ಖುಷಿ ಆಯಿತು. ಚಿಕ್ಕದಾಗಿರೋದ್ರಿಂದ ನನಗೆ ಇದನ್ನು ವೇ ಮಾಡಬೇಕು ಅಂತ ಅನ್ನಿಸ್ತು. ಚೆಕ್ ಮಾಡಿದಾಗ ಇದು ನನಗೆ 37 ಗ್ರಾಮ್ಸ್ ತೋರಿಸ್ತು. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ಫಾರ್ ದಟ್. ನನಗೆ ಅದೇನು ಇದನ್ಸಿಲ್ಲ, ಖುಷಿ ಅಂತಲೇ ಅನ್ನಿಸ್ತು. 37 ಗ್ರಾಮ್ಸ್ ಕೂಡ ನನಗೇನು ಕಡಿಮೆ ಅಂತ ಅನಿಸಿಲ್ಲ, ಯಾಕಂದರೆ ಸೆಕೆಂಡ್ ಇದು ಚಿಕ್ಕ ಕ್ಲಸ್ಟರ್ ಆಗಿರೋದ್ರಿಂದ. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ನಿಮಗೆ ಪಿಂಕ್ ಆಯಿಸ್ಟರ್ ಮಶ್ರೂಮ್ ತಿನ್ನೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಪ್ರೋಟೀನ್ ಜಾಸ್ತಿ ಇರುತ್ತೆ, ಹಾರ್ಟ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಜೊತೆಗೆ ಕ್ಯಾಲೋರೀಸು ಫ್ಯಾಟು ಕಡಿಮೆ ಇರುತ್ತೆ, ಮತ್ತು ವಿಟಮಿನ್ಸ್ ಆ್ಯಂಡ್ ಮಿನರಲ್ಸು ಜಾಸ್ತಿ ಇರುತ್ತೆ ಅಂತ. ಸೊ ಇದು ಕೆಮಿಕಲ್ ಫ್ರೀ, ಹಾಗೆ ಮನೆಯಲ್ಲಿ ಫ್ರೆಶ್ಶಾಗಿ ಗ್ರೋ ಮಾಡ್ತಿರೋದ್ರಿಂದ ನಿಮಗೆ ಫ್ರೆಶ್ ಹಾರ್ವೆಸ್ಟ್ ಕೂಡ ಸಿಗುತ್ತೆ. ನಿಮಗೆ ಫ್ರೆಶ್ ಮಶ್ರೂಮ್ಸ್ ಬೇಕಿದ್ದರೆ ಪ್ರೀ ಆರ್ಡರ್ ಮಾಡಿ, ಹಾರ್ವೆಸ್ಟ್ ಮಾಡಿದ ತಕ್ಷಣ ಪ್ರೀ ಆರ್ಡರ್ ಮಾಡಿರೋರಿಗೆ ನಾನೇ ಕಾಂಟ್ಯಾಕ್ಟ್ ಮಾಡಿ ಡೆಲಿವರಿ ಕೊಡ್ತೀನಿ. ಇದೇ ರೀತಿ ನಿಮಗೆ ಆಯಿಸ್ಟರ್ ಮಶ್ರೂಮ್ ಬಗ್ಗೆ ವಿಡಿಯೋ ಬೇಕಾಗಿದ್ದರೆ ನನ್ನ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಅದನ್ನು ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.